ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾಳೆ ನಂದು ಸಂಡೇ ವೀಕೆಂಡು ರಜಾ. ಅದಕ್ಕೆ ನಾನಿವತ್ತು ಶನಿವಾರ ಸಾಯಂಕಾಲ ಇಲ್ಲೇ ಸಿಟಿಯಲ್ಲಿರೋ ನಮ್ಮ ಅತ್ತೆ ಮನೆಗೆ ಪ್ರಯಾಣ ಬೆಳೆಸಿದ್ದೆ. ಏನು ಹೇಳೋದು ಮಾರಾಯ, ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. 5 ಗಂಟೆಗೆ ಬಿಟ್ಟಿದ್ದೆ, ನಾನು ರೀಚ್ ಆಗೋಕ್ಕೆ 7:30 8 ಗಂಟೆ ಆಗಿತ್ತು. ಹಾಗೆ ಮುಂದೆ ಹೋದ್ವಿ ಅವ್ರ ಮನೆಗೆ. ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಂದು ದುರ್ಗಾದೇವಿ ದೇವಸ್ಥಾನ ಕಾಣ್ತು. ಆಗಷ್ಟೇ ಅಮ್ಮನವರಿಗೆ ಸಾಯಂಕಾಲದ ಪೂಜೆಯನ್ನು ಮಾಡಿದ್ರು. ಅವರನ್ನು ನಮಸ್ಕರಿಸಿ ನನಗೂ ಒಳ್ಳೆಯದಾಗಲಿ, ನನ್ನ ಚಾನಲ್ ನೋಡ್ತಕ್ಕಂಥ ಯೂಟ್ಯೂಬ್ ಅವರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾಗೆ ಅಮ್ಮನವರ ದರ್ಶನ ಪಡೆದು ನಮ್ಮ ಮುಂದಿನ ಪಯಣ ಬೆಳೆಸಿದ್ವಿ. ಹೋಗೋ ಅಷ್ಟೊತ್ತಿಗೆ ನನಗೆ ತುಂಬ ಹೊಟ್ಟೆ ಹಸ್ದಿತ್ತು. ಅಲ್ಲಿ ಚಾಕ್ಲೇಟ್ಸ್ಗಳನ್ನು ಇಟ್ಟಿದ್ರು. ಅದೇನೋ ಅಂತಾರಲ್ಲ, ಸಿಕ್ಕಿದ್ದೇ ಭಾಗ್ಯ ಅಂತ ನಾವು ಒಂದೆರಡು ಚಾಕ್ಲೇಟ್ನ ತೊಗೊಂಡು ಗುಳುಮ್ ಅಂತ ನುಂಗ್ಬಿಟ್ವಿ. ಆದರೆ ಹೇಳ್ತಾರೆ ಫ್ರೆಂಡ್ಸ್, ರೆಗ್ಯುಲರ್ ಆಗಿ ನಾವು ಇಂತಿಷ್ಟು ಗ್ರಾಮ್ ಡಾರ್ಕ್ ಚಾಕ್ಲೇಟ್ನ ತಿನ್ನೋದ್ರಿಂದ ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯದು. ನಮ್ಮ ದೇಹಕ್ಕಿಂತ ಹೃದಯಕ್ಕೆ ಒಳ್ಳೆಯದಂದ್ರೆ ಹೃದಯಕ್ಕೆ ಒಂದು ಸ್ವಲ್ಪ ಒಳ್ಳೇದು ಮಾಡಿದ್ವಿ. ಹಾಗೆ ಆಗಷ್ಟೇ ನಮ್ಮ ಅತ್ತೆ ಮೆಂತ್ಯ ಸೊಪ್ಪನ್ನು ಸೋಸಿ ಇಟ್ಟಿದ್ರು. ನಿಮಗೂ ಗೊತ್ತಿರ್ಬೋದು, ಬೆಂಗಳೂರಲ್ಲಿ ತುಂಬ ಚಳಿ ಇದೆ, ತುಂಬ ಮಳೆ ಇದೆ. ಅದಕ್ಕೆ ಚಾಯ್ ಮಾಡಿ ಕೊಟ್ಟಿದ್ರು. ಬಿಸಿ ಬಿಸಿಯಾಗಿ ಚಾಯ್ ಕೊಡೋದು ಛಮ್ ಅಂತ ರೆಡಿಯಾಗಿದ್ವಿ. ಹಾಗೆ ಅವರು ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಹಾಗೆ ಸೊಪ್ಪನ್ನು ಸೋಸಿಟ್ಟಿದ್ರು. ಮತ್ತು ರೊಟ್ಟಿಯನ್ನು ಅವರು ಮಧ್ಯಾಹ್ನ ಬಡಿದಿಟ್ಟಿದ್ರು. ಹಾಗೆ ಒಂದು ಕಡೆ ರೈಸು ಕೂಡ ಇಟ್ಟಿದ್ರು. ಸಾಂಬಾರನ್ನು ತುಂಬ ಸಿಂಪಲಾಗಿ ಮಾಡಿದರು. ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕಿ ಮಾಡಿದರು. ತುಂಬ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಾನು ನಮ್ಮ ಅಜ್ಜಿ ಮತ್ತು ಅಮ್ಮನಿಗೆ ಹೇಳೋಳು, ಮನೇಲಿ ಏನಾದರೂ ಇಲ್ಲ ಅಂದರೆ ಸಾಂಬಾರು ಹೆಂಗೆ ಮಾಡ್ತೀರಾ ಅಂತ. ಅವ್ರು ನನಗೆ ಬೈಯೋರು, ಸುಮ್ಮನೆ ಕೂತ್ಕೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದ್ದರೆ ನಾವು ಸಾಂಬಾರು ಮಾಡೋದನ್ನು ನೋಡಿದ್ರೆ ಟೇಸ್ಟ್ ಮಾತ್ರ ಜಮ್ಮಂತಿರುತ್ತೆ ಅಂತ ಹೇಳಿದರು. ಇವ್ರ ಟೇಸ್ಟ್ ಕೂಡ ಹಾಗೆ ಆಗಿತ್ತು. ಕಲರಿಂಗ್ ಕೂಡ ಸೂಪರಾಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಸಾಂಬಾರೆಲ್ಲ ಮುಗೀತು. ಈಗ ಮತ್ತೆ ಸೊಪ್ಪು ರೆಡಿ ಮಾಡ್ತಾಯಿದ್ರು, ಸೊಪ್ಪಲ್ಲಕ್ಕೆ. ಸೊ ಏನು ಹಾಕಿಲ್ಲ ಫ್ರೆಂಡ್ಸ್, ಮೊದಲು ಎಣ್ಣೆ ಹಾಕಿದ್ರು, ಆಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸೊಪ್ಪು ಮತ್ತು ಸ್ವಲ್ಪ ಮೊಸರುಬೇಳೆ ಹಾಕಿ ಸೊಪ್ಪನ್ನು ರೆಡಿ ಮಾಡಿದರು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸಿಂಪಲ್ ಆ್ಯಂಡ್ ಅಲ್ಟಿಮೇಟ್ ಟೇಸ್ಟ್. ಇನ್ನು ನಮ್ಮ ಅಜ್ಜಿಗೆ ನಾನು ಕೇಳ್ತಾ ಇದ್ದೆ, ಬಳ್ಳುಳ್ಳಿನ ಜಜ್ಜಿ ಹಾಕಮ್ಮ ಅಂತ. ಅವಳು ಯಾವಾಗಲೂ ಬಳ್ಳುಳ್ಳಿನ ಹಳಕಾಗೆ ಹಾಕೋಳು. ನಾನು ಕೇಳಿದೆ, ಯಾಕೆ ಹಳಕಾಗಿ ಹಾಕ್ತೀಯ, ಜಜ್ಜಿ ಹಾಕು ಅಂದಾಗ ಅವಳು ಹೇಳೋಳು, ಅಲ್ಲ ಮಾರೈತಿ, ಹಳಕಾಗಿ ಹಾಕಿದಾಗ ನಾವು ಸಾಂಬಾರು ತಿಂತೀವಿ, ಪಲ್ಯ ತಿಂತೀವಲ್ಲ, ಆವಾಗ ನಮ್ಮ ಬಾಯಲ್ಲಿ ಆ ಬಳ್ಳುಳ್ಳಿ ಹಳಕ್ಕೆ ಬಂದಾಗ ಎಷ್ಟು ಸ್ವಾದ ಅನಿಸುತ್ತೆ ಅಂತ ಹೇಳಿದ್ಲು. ಅದು ನಿಜಾನೂ ಹೌದು. ಇನ್ನೊಂದು ಫ್ರೆಂಡ್ಸ್, ಬಳ್ಳುಳ್ಳಿನ ರೆಗ್ಯುಲರಾಗಿ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಯಾಕಂದರೆ ಬಳ್ಳುಳ್ಳಿ ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಗಳಿದ್ದಾವೆ. ನಾವು ಡೈಲಿ ಮಾರ್ನಿಂಗ್ 2 ಹಳಕು ಬಳ್ಳುಳ್ಳಿನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ, ನಮ್ಮ ಹೃದಯದಲ್ಲಿ ಜಮಾ ಆಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇನ್ನೊಂದೇನಂತಂದರೆ, ನಮ್ಮ ವಯಸ್ಸಾದಂಗೆ ನಮ್ಮ ಚರ್ಮ ಜೋತು ಬೀಳುತ್ತೆ. ಸೊ ಬೆಳ್ಳುಳ್ಳಿನ ನಿರಂತರವಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮ ಸುಕ್ಕು ಹಿಡಿಯೋದಿಲ್ಲ. ಆ್ಯಂಡ್ ಇನ್ನೊಂದು, ನಮ್ಮ ಚರ್ಮ ಕಾಂತಿಯುತವಾಗಿರುತ್ತೆ. ನಾವು ಯಾವುದೇ ರೀತಿಯ ಕಾಸ್ಮೆಟಿಕ್ನ ಯೂಸ್ ಮಾಡೋ ನೆಸೆಸಿಟಿನೇ ಇಲ್ಲ. ನಾವು ಬಳ್ಳುಳ್ಳಿಯನ್ನು ಚೆನ್ನಾಗಿ ತಿಂತಾ ಬಂದರೆ, ಚೆನ್ನಾಗಿ ಇರತಕ್ಕಂಥ ಆಹಾರ ಪದ್ಧತಿನ ಅನುಸರಿಸ್ಕೊಂಡ್ರೆ ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇರ್ತೀವಿ. ಇನ್ನು ಕೆಲವರು ಸೊಪ್ಪನ್ನು ಹೆಂಗೆ ಮಾಡ್ತಾರೆ ಫ್ರೆಂಡ್ಸ್, ಸೊಪ್ಪನ್ನು ಕಹಿ ಆಗಬಾರ್ದು ಅಂತ ಮೊದಲು ನೀರಲ್ಲಿ ತೊಳೆದು ಬಿಡ್ತಾರೆ. ಅದರ ಅಂಶರು ನೀರು ಜೊತೆಗೆ ತೊಳೆದು ಬಿಡ್ತಾರೆ. ಆದರೆ ಇವರು ಸಿಂಪಲಾಗಿ ವಾಶ್ ಮಾಡಿ ಅದನ್ನು ಸಿಂಪಲಾಗಿ ಮಾಡಿದರು. ಡಾಕ್ಟರ್ ಹೇಳ್ತಾರೆ ಹಸಿ ತಿನ್ನಿರಿ ಅಂತ. ಸೊ ಅದಕ್ಕೆ ಹಸಿಯಾಗಿ ಮಾಡಿದರು. ಇನ್ನೊಂದು, ನನಗೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ತುಂಬ ಇಷ್ಟ. ನಾನಿಲ್ಲಿ ಸೊಪ್ಪು ತಿನ್ನಕ್ಕೆ ಬಂದಿದ್ದೀನಿ ಇವ್ರ ಮನೆಗಂದರೂ ತಪ್ಪಾಗಲ್ಲ. ನಿಮಗೂ ಗೊತ್ತು, ಪಿ ಜಿಲಿ ಕಾಯಿ ಕೊಡೋದೇ ದೊಡ್ಡ ಮಾತು. ಸೊಪ್ಪೆಲ್ಲಿಂದ ಕೊಡ್ತಾರೆ, ಅದು 1 ಟೈಮ್ ಪಲ್ಯ ಕೊಡ್ತಾರೆ, ಅದು ನೈಟ್. ಅದರಲ್ಲೇ ಎನರ್ಜಿ ಹುಡ್ಕೋಬೇಕು. ಈ ಥರ ನಮ್ಮ ಪರಿಸ್ಥಿತಿ. ಹಾಗೆ ಮಾಡಿದ್ರು. ನಮ್ಮ ಅಜ್ಜಿ ಎಲ್ಲ ಹೇಳೋರು, ಎಲ್ಲರ ಜೊತೆಗೆ ಕೂತ್ಕೊಂಡು ಎಲ್ಲ ಇಟ್ಕೊಂಡು ಅಡುಗೆನ ಊಟ ಮಾಡಿದ್ರೆ ಅಲ್ಲಿ ತುಂಬ ಫೀಲ್ ಬರುತ್ತೆ ಅಂತ. ಟ್ರೂ ಫ್ರೆಂಡ್ಸ್. ಯಾಕಂದರೆ ನನಗೆ ಪಿ ಜಿಲಿ ನಂದು ಅಂತ ಫೀಲ್ ಬಂದರೆ ಮನೆಯಲ್ಲಿ ನಮ್ಮದು ಅಂತ ಫೀಲ್ ಬರುತ್ತೆ. ಹಾಗೆ ಎಲ್ಲರೂ ಕೆಳಗೆ ಕೂತ್ಕೊಂಡು ಊಟ ಮಾಡೋದು ಒಂದು ಸೈಂಟಿಫಿಕ್ ರೀಸನು ಇದೆ. ನಾವು ಕೆಳಗೆ ಕುಂತಾಗ ನಾವು ಭೂತಾಯಿಗೆ ಒಂದು ಕೃತಜ್ಞತೆ ಹೇಳ್ತೀವಂತೆ, ನಮಗೆ ಅನ್ನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ. ಹಾಗೆ ನಾವು ಅನ್ನಕ್ಕೆ ತಲೆಬಾಗಿ ಊಟ ಮಾಡ್ತೀವಂತೆ, ನಮ್ಮ ಹೊಟ್ಟೆನ ತಂಪು ಮಾಡಿದ್ದಕ್ಕೆ ನಿನಗೂ ಕೂಡ ಧನ್ಯವಾದಗಳಂತ ಹೇಳ್ತೀವಂತೆ. ಸೊ ಹೀಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ರೊಟ್ಟಿನೂ ನೋಡಿ ಫ್ರೆಂಡ್ಸ್, ರೊಟ್ಟಿ ಇದೆ, ಊರಿಂದ ತಂದಿದ್ದ ಉಪ್ಪಿನಕಾಯಿ ಇದೆ. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಅದೇನು ಹೇಳ್ತಾರಲ್ಲ ಫ್ರೆಂಡ್ಸ್, ಜಾಸ್ತಿ ಮಾತಾಡೋನ್ನ ಹುಚ್ಚ ಅಂತಾರೆ, ಕಡಿಮೆ ಮಾತಾಡೋನ್ನ ಪೆದ್ದ ಅಂತಾರೆ, ತಿಳಿದು ಮಾತಾಡೋಣ ಜಾಣ ಅಂತಾರೆ. ನೀವು ಜಾಣರಾಗೆ ಮಾತಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿರಿ. ಈ ಕರ್ನಾಟಕದ ಹುಡುಗಿ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು ನಮಗೆ. ನಿಮ್ಮ ಸಪೋರ್ಟ್ ನಮಗೆ ಬೂಸ್ಟ್ ಹಾರ್ಲಿಕ್ಸ್ ಇದ್ದಾಗೆ. ನೀವು ಸಪೋರ್ಟ್ ಕೊಟ್ಟರೆ ನಾನು ಒಳ್ಳೆ ಕಂಟೆಂಟನ್ನು ಮಾಡ್ತೀನಿ, ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ. ಬಾಯ್.